ಬೆಳಗಿನೇ ಫ್ರೆಶ್ ಮೂಡ್ ಅಲ್ಲಿ ಎದ್ದು ಏನಾಯ್ತು ಅಂತ ಮೊಬೈಲ್ ಇಟ್ಕೊಂಡು ಸ್ಟೇಟಸ್ ನ ನೋಡ್ತಾ ಇದ್ರೆ ಕಾಪಿರೈಟ್ ಸ್ಟ್ರೈಕ್. ಓ ಮೈ ಗಾಡ್, ಇದನ್ನ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಮ್ಮಂತ ಚಿಕ್ಕ ಯೂಟ್ಯೂಬರ್ ಗಳಿಗೆ ಯಾವ ರೀತಿ ಸ್ಟ್ರೈಕ್ ಕೊಡ್ತಾರೆ? ಹೌ ಇಸ್ ಇಟ್ ಪಾಸಿಬಲ್? ಇಟ್ ಈಸ್ ಪಾಸಿಬಲ್. ರೀಸೆಂಟ್ ಆಗಿ ಒಂದು ವಿಡಿಯೋನ ಮಾಡಿದೆ, ವೀರಚಂದ್ರ ಆಸಾ ಮೂವಿ ರಿವ್ಯೂ. ಸಿನಿಮಾ ನೋಡಿದ್ಮೇಲೆ ಫೀಲ್ ಯಾವ ರೀತಿ ಇತ್ತು, ಆಡಿಯನ್ಸ್ ಗಳೆಲ್ಲ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದ್ರು, ನನಗೆ ಬಂದಂತ ಅಭಿಪ್ರಾಯಗಳು ಏನು ಅನ್ನೋದನ್ನ ಮುಚ್ಚು ಮರೆ ಇಲ್ಲದೆ ಕ್ಲಿಯರ್ ಕಟ್ ಆಗಿ ಓಪನ್ ಆಗಿ ನಿಮ್ ಮುಂದೆ ಇಟ್ಟಿದ್ದೆ. ಅದನ್ನ ನೋಡಿದಂತ ಪ್ರೊಡ್ಯೂಸರ್ ಟೀಮೋ ಡೈರೆಕ್ಟರ್ ಟೀಮೋ ಯಾರೋ ಗೊತ್ತಿಲ್ಲ, ತಿಕ್ಕ ಅವ್ರ್ಕೊಂಡು ಚೆನ್ನಾಗಿ ಅಪ್ಲೆಕ್ಸ್ ಕಂಪನಿಯವ್ರಿಗೆ ಪೈಸಾ ಕೊಟ್ಬಿಟ್ಟು ನನ್ ವಿಡಿಯೋನ ಟೇಕ್ ಡೌನ್ ಮಾಡಿಸಿದಾರೆ. ಓಕೆ ಬಿಡಿ, ಇದ್ರಿಂದ ನನ್ಗೆ ಏನು ಪ್ರಾಬ್ಲಮ್ ಇಲ್ಲ. ಹಿರಿಕ್ರ ಗಾದಿ ಇದೆಯಲ್ಲ, ಇದ್ದಂಗೆ ಹೇಳಿದ್ರೆ ಎದ್ ಬಂದ್ ಎದೆಗೋದ್ರು. ಹೇಳಿದೀನಿ, ಓದ್ದವ್ರೆ, ಏನು ಮಾಡಕ್ಕಾಗಲ್ಲ. ಹಂಗಂತ ನಾವು ಸುಳ್ಳು ಹೇಳಕಾಯ್ತದ? ಅಕಸ್ಮಾತ್ ನೀವೇನಾದ್ರು ನಮ್ ರಿವ್ಯೂನ ನೋಡ್ಬಿಟ್ಟು ಹೋಗಿ ಸಿನಿಮಾ ನೋಡಿದ್ರೆ ಏನ್ ಸಿನಿಮಾ ಹಿಂಗಿತ್ತು, ಯಾವ್ ನೋಡಿದ್ರೆ ಹಂಗಂದವನಲ್ಲ ಅಂತ ಅನ್ಕೊಂಡು ನಮಗೂ ಬೈಯೋದ್ ಬೇಡ, ಅವ್ರಿಗೂ ಬೈಯೋದ್ ಬೇಡ, ಇರೋದ್ ಇದ್ದಂಗೆ ಹೇಳ್ಬಿಡಣ, ಏನಾಗುತ್ತೆ ಅನ್ಕೊಂಡೆ ಈ ವಿಡಿಯೋನ ಮಾಡಿದ್ದು. ಇವ್ರಿಗೆ ಇಷ್ಟೊಂದು ಉರಿ ಹತ್ಕೋತದೆ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ವಾಹ್. ಫ್ಲಾಶ್ ಬ್ಯಾಕ್ ಹೋಗೋದಾದ್ರೆ ಮಾರ್ಟಿನ್ ಸಿನಿಮಾ ನೆನಪಿದೆಯಲ್ಲ, ಇಡೀ ಎಂಟೈರ್ ಇಂಡಿಯಾದಲ್ಲಿರೋ ಎಲ್ಲಾ ಫಿಲ್ಮ್ ಕ್ರಿಟಿಕ್ ಗಳಿಗೆ ಕಾಪಿರೈಟ್ ಹಾಕ್ಬಿಟ್ಟು ದೊಡ್ಡ ಇಶ್ಯೂನ ಕ್ರಿಯೇಟ್ ಮಾಡ್ಬಿಟ್ಟಿದ್ರು. ಅದೊಂದ್ ಇಶ್ಯೂ ಇಂದಾಗಿ ಇನ್ನು ಮುಂದೆ ಕನ್ನಡ ಸಿನಿಮಾಗಳನ್ನ ನಾವು ನೋಡಲ್ಲ ಅಂತ ಬೇರೆ ಭಾಷೆ ಫಿಲ್ಮ್ ಕ್ರಿಟಿಕ್ ಗಳು ಹಣ ತೊಟ್ಬಿಟ್ಟಿದ್ರು. ಸೊ ಇವಾಗ ಮತ್ತೆ ಅದೇ ರಾಗ ಅದೇ ಹಾಡು. ಎಪ್ಲೆಕ್ಸ್ ಸಾಫ್ಟ್ವೇರ್ ಪ್ರೈವೇಟ್ ಕಂಪನಿ ಅಂತ ಇರೋದು ಪೈರಸಿನ ತಡೆ ಕಟ್ಟೋದಕ್ಕೆ, ಅಂದ್ರೆ ಅಪ್ಲೋಡ್ ಮಾಡಿರೋಂತ ಮೂವಿಗಳು, ಸಾಂಗ್ಗಳು, MP3ಗಳು ಇವುಗಳ ಮೇಲೆ ಇವ್ರ ಆಕ್ಷನ್ ತಗೊಳ್ಳೋದಕ್ಕೆ ಅಂತ ಪ್ರೈವೇಟ್ ಆಗಿರುವಂತ ಒಂದು ಕಂಪನಿ. ಗವರ್ಮೆಂಟ್ ಇದಕ್ಕೆ ಏನು ಸಂಬಂಧ ಇಲ್ಲ, ಅದೇ ಬೇರೆ ಇದೇ ಬೇರೆ. ಬಟ್ ಇವ್ರು ಮಾಡ್ತಾ ಇರೋಂತ ಕೆಲಸ ಏನು? ಫಿಲ್ಮ್ ಕ್ರಿಟಿಕ್ ಗಳನ್ನ ಟಾರ್ಗೆಟ್ ಮಾಡಿ ಯಾರು ನೆಗೆಟಿವ್ ರಿವ್ಯೂ ಕೊಡ್ತಾರೋ ಅವ್ರ ಮೇಲೆ ಸ್ಟ್ರೈಕ್ ಹಾಕಿ ಇದು ಮಾಡ್ತಾರ ಕೆಲಸ. ಸಿನಿಮಾದ ರವಿ ಬಸ್ರು ಟೀಮು ಅಥವಾ ಪ್ರೊಡ್ಯೂಸರ್ ಇವರಿಬ್ರಲ್ಲಿ ಒಬ್ರು ಎಪ್ಲೆಕ್ಸ್ ಕಂಪನಿಯವ್ರಿಗೆ ಪೈಸಾ ಕೊಟ್ಬಿಟ್ಟು ನನ್ ವಿಡಿಯೋನ ಟೇಕ್ ಡೌನ್ ಮಾಡಿಸಿದಾರೆ. ಇದರಿಂದ ನನ್ಗೇನು ಕೆಟ್ಟ ಹೆಸರು ಬರಲ್ಲಪ್ಪ, ಇರೋದಿದ್ದು ಇದ್ದಂಗೆ ಹೇಳಿದೀನಿ, ಎದ್ ಬಂದ್ ಎದೆ ಗೊತ್ತಿದ್ರ ಅಷ್ಟೇ. ಇದರಿಂದಾಗಿ ನಿಮ್ಮ ಫ್ಯೂಚರೇ ಹಾಳಾಗತ್ತೆ ಹೊರತು ನಂದೇನು ಕಿತ್ಕೊಂಡು ಹೋಗಲ್ಲ. ಮುಂದೆ ಬರೋಂತ ಪ್ರಾಜೆಕ್ಟ್ ಗಳಿಗೆ ಇಂಟ್ರೆಸ್ಟ್ ಬರಲ್ಲ ನಮ್ಗೆ. ನನ್ ಸಬ್ಸ್ಕ್ರೈಬರ್ ಒಬ್ರು ವೀರಚಂದ್ರ ಆಸಾ ಸಿನಿಮಾ ಹಂಗಿದೆ ಹಿಂಗಿದೆ ಯಾವಾಗ್ಲೂ ಕಮೆಂಟ್ ಆಗ್ತಾ ಇರೋದ್ರಿಂದ ಈ ಸಿನಿಮಾದ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಕೂಡ ಬಂದಿತ್ತು. ಅದು ಕೂಡ ಶಿವಣ್ಣ ಅವ್ರ ಆಕ್ಟ್ ಮಾಡಿದಾರಲ್ಲ, ಇನ್ಯಾವ ರೀತಿ ಇರ್ಬೋದು ಅನ್ನೋ ಎಕ್ಸೈಟ್ಮೆಂಟ್ ಅಲ್ಲಿ ಹೋದ್ರೆ ಇವ್ರು ಈ ತರ ಮಾಡಿದಾರೆ. AI ಟೂಲ್ ನ ಯೂಸ್ ಮಾಡ್ಕೊಂಡು ಬಕ್ರಾ ಮಾಡಿದ್ದಾರೆ. ಮೊದಲನೇದಾಗಿ ನೀವು ನೋಡ್ತೀನಿ ಅನ್ನೋದಾದ್ರೆ ಮೈಸೂರಲ್ಲಿ ಕೂತ್ಕೊಂಡು ಹುಡುಕಿದ್ರು ಕೂಡ ನಿಮ್ಗೆ ಒಂದೇ ಒಂದು ಲೋಕಲ್ ಥಿಯೇಟರ್ ಅಲ್ಲೂ ಕೂಡ ಈ ಸಿನಿಮಾ ಸಿಗಲ್ಲ. ಮಾಲ್ಗಳಲ್ಲಿ ಹೋಗ್ತೀನಿ ಅಂದ್ರೆ ಮಾಲ್ಗಳಲ್ಲಿ ದಿನಕ್ಕೆ ಒಂದ್ ಶೋ ಅನ್ನೋದ್ ಬಿಟ್ರೆ ಇಲ್ವೇ ಇಲ್ಲ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಅನ್ಸ್ಬಿಡ್ತಿದೆ ಸಿನಿಮಾ ನೋಡೋದಕ್ಕೆ ಜನ ಯಾಕೆ ಬರ್ತಾ ಇಲ್ಲ, ಅವ್ರು ಏನನ್ ಲೈಕ್ ಮಾಡ್ತಾ ಇದಾರೆ ಅದನ್ನ ಇವ್ರು ಮಾಡಿದ್ರೆ ಬಂದೇ ಬರ್ತಾರೆ. ಕನ್ನಡದವರು ಕನ್ನಡ ಸಿನಿಮಾನೇ ನೋಡಲ್ಲ. ಹೌದು, ಏನಕ್ಕೇನೋ ಒಂದ್ ಕಾರಣದ ಮೇಲೂ ಕೂಡ ಒಂದು ವಿಡಿಯೋನ ಮಾಡಿದೀನಿ, ಐ ಬಟನ್ ಅಲ್ಲಿ ಇರ್ತದೆ, ಹೋಗಿ ಚೆಕ್ಔಟ್ ಮಾಡಿ ನೋಡಿ. ಸೊ ನಾನಂತೂ ಫೈನಲ್ ಆಗಿ ಡಿಸೈಡ್ ಮಾಡ್ಬಿಟ್ಟೆ, ಇನ್ನು ಮುಂದೆ ರವಿ ಬಸ್ರು ಅವ್ರ ಪ್ರಾಜೆಕ್ಟ್ ಗಳನ್ನ ನಾನಂತೂ ನೋಡಕ್ ಹೋಗಲ್ಲ. ಇನ್ನ ಈ ಸಿನಿಮಾಗೆ ಪ್ರೊಡ್ಯೂಸ್ ಮಾಡಿರುವಂತ NS ರಾಜ್ಕುಮಾರ್ ಅವರು ಇವ್ರು ಪ್ರೊಡ್ಯೂಸ್ ಮಾಡುವಂತ ಸಿನಿಮಾಗಳನ್ನು ನಾನು ನೋಡಕ್ ಹೋಗಲ್ಲ. ಇರೋದನ್ನ ಇದ್ದಂಗೆ ಹೇಳಿದೀನಿ, ಎದ್ ಬಂದ್ ಎದೆಗೋದಿದ್ರ ನಮ್ಗಿನ್ನ ನಿಮ್ ಸಹವಾಸ ಬೇಕಾಗಿಲ್ಲ. ನಾನ್ ನಿಮ್ ಪ್ರಾಜೆಕ್ಟ್ ಗಳನ್ನ ಇನ್ ಮುಂದೆ ನೋಡೋದಕ್ ಹೋಗಲ್ಲ. ಕಾಪಿರೈಟ್ ಆಕ್ಟ್ 1976 ರೂಲ್ಸ್ ಪ್ರಕಾರ ಫೇರ್ ಆಗಿ ಯೂಸ್ ಮಾಡ್ಕೊಂಡಿದೀನಿ ಈ ಸಿನಿಮಾದಲ್ಲಿ ಕೆಲವೊಂದಷ್ಟು ಕ್ಲಿಪ್ಸ್ ಗಳನ್ನ. ಅದ್ರ ಮೇಲಂತೂ ನೀವು ಕಾಪಿರೈಟ್ ಹಾಕಿಲ್ಲ ನನಗ್ ಗೊತ್ತು. ಇನ್ನು ದೊಡ್ಡದಾಗಿ ಬೇರೆ ಸಿನಿಮಾ ಕ್ಲಿಪ್ಸ್ ಗಳನ್ನು ಕೂಡ ಯೂಸ್ ಮಾಡಿದೀನಿ. ಅವರೇ ಕೊಡದೇ ಇರೋರು ಸಣ್ಣದಾಗಿ 5 ಸೆಕೆಂಡ್ 3 ಸೆಕೆಂಡ್ ಯೂಸ್ ಮಾಡಿರುವಂತ ಕ್ಲಿಪ್ಸ್ ಗಳಿಗೆ ನೀವುಗಳು ಕಾಪಿರೈಟ್ ಕೊಟ್ಟಿರಲ್ಲ. ಬಟ್ ಸಿನಿಮಾ ಈ ರೀತಿ ಇದೆ ಅಂತ ಓಪನ್ ಆಗಿ ಹೇಳಿರೋದಕ್ಕೆ ಹುರ್ಕೊಂಡ್ ಕೊಟ್ಬಿಟ್ಟಿದ್ದೀರಾ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ಸ್. ಇನ್ನು ಈ ಕಾಪಿರೈಟ್ ಸ್ಟ್ರೈಕ್ ಗೆ ನಾನು ಕೌಂಟರ್ ಸ್ಟ್ರೈಕ್ ನು ಕೂಡ ಕೊಟ್ಟಿದ್ದೀನಿ. ನೋಡೋಣ ಇವರ ದೊಡ್ಡತನ ಈ ವಿಡಿಯೋ ವಾಪಸ್ ಬರೋದ್ರ ಮುಖಾಂತರ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ. ಎಲ್ಲ ಚೀಪ್